ಈ ಒಂದು ವಿಡಿಯೋದಲ್ಲಿ ನಾವು ಬೆಳ್ಳಿ ಬಟನ್ ಅಂದ್ರೆ ಸಿಲ್ವರ್ ಪ್ಲೇ ಬಟನ್ ನ ಹೇಗೆ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ನೋಡಿ, ಇವತ್ತಿಲ್ಲ ನಾಳೆ ನಿಮ್ಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೇ ಆಗ್ತಾರೆ. ಮೊದಲು ಅದು ಆಗುತ್ತೆ ಅಂತ ಭರವಸೆ ಇಟ್ಕೊಳ್ಳಿ. ಸೊ ಅದಕ್ಕೆ ನೀವು ಎಲಿಜಿಬಲ್ ಆದ್ಮೇಲೆ ಹೇಗೆ ನೀವು ಅದನ್ನ ಅಪ್ಲೈ ಮಾಡಬೇಕು, ಸೊ ಇದನ್ನ ಅಪ್ಲೈ ಮಾಡೋಕೆ ಏನೆಲ್ಲ ಕಂಡೀಷನ್ಸ್ ಇದೆ, ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಸೊ ಇದನ್ನ ಅಪ್ಲೈ ಮಾಡೋ ಮುಂಚೆ ನಿಮ್ಮ ಚಾನಲ್ ಯಾವ ರೀತಿ ಇರಬೇಕು, ಅದರಲ್ಲಿ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ನೀವು ಇದನ್ನ ಅಪ್ಲೈ ಮಾಡುವಾಗ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ ಅಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ, ಯಾವ ರೀತಿ ಈ ಸಿಲ್ವರ್ ಪ್ಲೇ ಬಟನ್ ನಿಮ್ಮ ಒಂದು ಅಡ್ರೆಸ್ ಗೆ ರೀಚ್ ಆಗುತ್ತೆ, ಯಾವ ಅಡ್ರೆಸ್ ಕೊಡಬೇಕು, ಇದರಲ್ಲಿ ಯಾವ ರೀತಿ ನೀವು ID ವೆರಿಫಿಕೇಶನ್ ಮಾಡಬೇಕು, ಇದ್ರಲ್ಲೂ ಸಹ ID ವೆರಿಫಿಕೇಶನ್ ಬೇಕಾಗುತ್ತೆ. ಸೊ ಎಲ್ಲದನ್ನ ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಲೈವ್ ಆಗಿ ನಾನು ಹೇಗೆ ಅಪ್ಲೈ ಮಾಡೋ ಪ್ರೋಸೆಸ್ ಇದೆ ಅದನ್ನ ಅಪ್ಲೈ ಮಾಡಿ ತೋರಿಸಿದ್ರೆ ನಿಮ್ಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಈಗ ಇದಕ್ಕೆ ಕಂಡೀಷನ್ಸ್ ಏನಂತ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಟೋಟಲ್ ಆಗಿ 3 ಕಂಡೀಷನ್ಸ್ ಇದೆ. ಫಸ್ಟ್ ಕಂಡೀಷನ್ ಬಂದು ಎಲ್ರಿಗೂ ಗೊತ್ತಿರೋದೆ, ನಿಮ್ಮ ಚಾನಲ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇರಬೇಕು. ಈಗ ಸೆಕೆಂಡ್ ಕಂಡೀಷನ್ ಬಂದು, ನೀವು ಯಾವಾಗ ಅಪ್ಲೈ ಮಾಡ್ತಿರ್ತಿರಲ್ಲ ಅಂದ್ರೆ ಈ ಸಿಲ್ವರ್ ಪ್ಲೇ ಬಟನ್ ಗಾಗಿ, ಅದರ ಹಿಂದಿನ 6 ತಿಂಗಳಲ್ಲಿ ನೀವು ವಿಡಿಯೋಸ್ ನ ಪೋಸ್ಟ್ ಮಾಡಿರ್ಬೇಕು. ಸೊ ಅಂದ್ರೆ ನೀವು ಹಿಂದಿನ 6 ತಿಂಗಳಲ್ಲಿ ಯಾವುದೇ ರೀತಿಯ ಪೋಸ್ಟ್ ಮಾಡಿಲ್ಲ, ಯಾವುದೇ ರೀತಿಯ ವಿಡಿಯೋನ ನೀವು ನಿಮ್ಮ ಚಾನಲ್ ಅಲ್ಲಿ ಹಾಕಿಲ್ಲ ಅಂದ್ರೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಗೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರಲ್ಲ. ಗೊತ್ತಾಯ್ತಲ್ಲ. ಈಗ ಥರ್ಡ್ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಬಂದು, ನೀವು ಅಪ್ಲೈ ಮಾಡೋ ಟೈಮ್ ಅಲ್ಲಿ ನಿಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ಸೊ ಕಂಡೀಷನ್ಸ್ ಏನಂತ ಗೊತ್ತಾಯ್ತಲ್ಲ. ಈಗ ಇದನ್ನ ಅಪ್ಲೈ ಮಾಡೋ ಪ್ರೋಸೆಸ್ ಹೇಗೆ ಅಂತ ಸ್ವಲ್ಪ ನೋಡೋಣ. ಸೊ ನೋಡಿ, ನೀವು ಸಿಲ್ವರ್ ಪ್ಲೇ ಬಟನ್ ಗೆ ಎಲಿಜಿಬಲ್ ಇದ್ದಾಗ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿದಾಗ ಈ ರೀತಿ ನಿಮ್ಗೆ ಒಂದು ಪಾಪ್ ಅಪ್ ಸಿಗುತ್ತೆ. ಗೆಟ್ ರೆಡಿ ಫಾರ್ ಸೆಲೆಬ್ರೇಟ್ ಅಂದ್ರೆ ನೀವು ಸಿಲ್ವರ್ ಪ್ಲೇ ಬಟನ್ ಗೆ ಎಲಿಜಿಬಲ್ ಇದ್ದೀರಾ, ಅದನ್ನ ಅಪ್ಲೈ ಮಾಡಿ ಅಂತ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿನೇ ಕೊಡ್ತಾರೆ. ಸೊ ನೀವು ಬೇಕಾದ್ರೆ ಅಲ್ಲಿಂದಾನೇ ಹೋಗಿ ಈ ಒಂದು ಹೇಳುವ ಪ್ರೋಸೆಸ್ ನ ಫಾಲೋ ಮಾಡಿ ಅಲ್ಲೂ ಕೂಡ ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ನಾನಿಲ್ಲಿ ನಿಮ್ಗೆ ಲ್ಯಾಪ್ಟಾಪ್ ಮುಖಾಂತರ ತಿಳಿಸ್ಕೊಡ್ತೀನಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲಿ ಯಾವಾಗ ಏನೆಲ್ಲ ಸ್ಟೆಪ್ಸ್ ನ ಮಾಡಬೇಕು, ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ನೀವು ಈ ಪ್ರೋಸೆಸ್ ನ ಸಿಮಿಲರ್ ಆಗಿ ಫಾಲೋ ಮಾಡ್ಬೇಕಂದ್ರೆ ನೀವು ನಿಮ್ಮ ಮೊಬೈಲ್ ನ ಕ್ರೋಮ್ ಬ್ರೌಸರ್ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಹೇಳುವಂತಹ ಎಲ್ಲಾ ಪ್ರೋಸೆಸ್ ನ ಫಾಲೋ ಮಾಡಿ. ಸೊ ನಾನಿಲ್ಲಿ ಅಪ್ಲೈ ಮಾಡುತ್ತಿರುವಂತಹ ಚಾನಲ್ ಬಂದು ನನ್ನ ಒಬ್ಬ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅವರ ಒಂದು ಚಾನಲ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅವರ ಚಾನಲ್ ನೇಮ್ ಬಂದು ಸಾನ್ವಿ ಸುನೀಲ್ಸ್ ವರ್ಲ್ಡ್ ಅಂತ. ಸೊ ಅವರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅವರ ಒಂದು ಚಾನಲ್ ಹೋಗಿ ವಿಸಿಟ್ ಮಾಡಿ, ಅವರ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ, ನೀವು ಸಹ ಅವರಿಗೆ ಸಪೋರ್ಟ್ ಮಾಡ್ದಂಗ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ಮೊದಲು ಗೂಗಲ್ ಅಲ್ಲಿ ಹೋಗಿ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ ಅಂತ ಸರ್ಚ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನಿಮ್ಗೆ ಈ ಒಂದು ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಗೆಟ್ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಿಮ್ಮ ಆಕ್ಚುಯಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೇನ್ ಆಗಿ ನಿಮ್ಮ ಯಾವ ಮೇಲ್ ಐಡಿ ಇರುತ್ತಲ್ಲ ಅದರಿಂದಾನೇ ಲಾಗಿನ್ ಆಗಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಯೂಟ್ಯೂಬ್ ಜಿಮೇಲ್ ಏನಿರುತ್ತಲ್ಲ ಅದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಸಹ ನಿಮ್ಮ ಜಿಮೇಲ್ ಐಡಿ ತೋರಿಸುತ್ತೆ, ಅದನ್ನ ಒಂದ್ಸತಿ ರೀಚೆಕ್ ಮಾಡ್ಕೊಳ್ಳಿ. ಅದು ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಇಲ್ಲಿಂದಾನೇ ಚೇಂಜ್ ಮಾಡ್ಕೋಬಹುದು. ನಂತರ ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ನೋಡಿ, ನಿಮ್ಗೆ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಸೊ ಈ ಸಿಲ್ವರ್ ಪ್ಲೇ ಬಟನ್ ಅಪ್ಲೈ ಮಾಡಕ್ಕೆ ಏನೆಲ್ಲ ಕ್ರೈಟೀರಿಯಾ ಇದೆ ಅದನ್ನ ನೀವು ಇಲ್ಲಿಂದಾನೇ ನೋಡಬಹುದು. ಸೊ ನಾನೇನ್ ವಿಡಿಯೋ ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮತ್ತೆ ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ನೋಡಿ, ಮೇನ್ ಪಾಯಿಂಟ್ ಬಂದು ನಿಮ್ಮ ಚಾನಲ್ URL ಅಥವಾ ಚಾನಲ್ ID ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ 2-3 ದಿನದಿಂದ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ನಿಮ್ಮ URL ನ ನೀವು ಇಲ್ಲಿ ಪೇಸ್ಟ್ ಮಾಡಿದಾಗ ಅದು ಎರರ್ ಅಂತ ಬರ್ತಿದೆ. ಸೊ ಅದಕ್ಕೆ ಏನ್ ಮಾಡಿ, ನೀವು ಚಾನಲ್ ID ನ ಇಲ್ಲಿ ಹಾಕಿ. ಸೊ ಅದನ್ನ ಎಲ್ಲಿಂದ ತಗೋಬೇಕು, ಅದನ್ನ ಈಗ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಚಾನಲ್ ನ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಚಾನಲ್ ID ನಿಮ್ಗೆ ಕಾಣಿಸುತ್ತೆ. ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದ್ಮೇಲೆ ಇಲ್ಲಿ ಬಂದು ಅದನ್ನ ಪೇಸ್ಟ್ ಮಾಡಿ. ಸೊ ಚಾನಲ್ ID ಪೇಸ್ಟ್ ಆಯ್ತಾ, ಈಗ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಕಾಂಗ್ರೆಸ್ ಸಿಲ್ವರ್ ಪ್ಲೇ ಬಟನ್ ಅಂತ ಬರುತ್ತೆ. ಕೆಳಗಡೆ ಬಂದೆ ಇಲ್ಲಿ ರಿಡೀಮ್ ಕೋಡ್ ಅಂತ ಇದೆ. ಸೊ ಇಲ್ಲೇನಿದೆ, ಮುಂದೆ ಹೋಗೋ ಮುಂಚೆ ಈ ರಿಡೀಮ್ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಸೊ ಇದು ನೀವು ಮುಂದೆ ಪೇಸ್ಟ್ ಮಾಡ್ಬೇಕಾಗುತ್ತೆ, ಅದಕ್ಕೋಸ್ಕರ. ನಂತರ ರಿಡೀಮ್ ಮೈ ಅವಾರ್ಡ್ ಕೊಡಿ. ಅವಾಗಲೇ ಏನ್ ಕಾಪಿ ಮಾಡಿದ್ರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಸೊ ಈ ಒಂದು ಕೋಡ್ ನಿಮ್ಗೂ ಕೂಡ ಡಿಫ್ರೆಂಟ್ ಇರುತ್ತೆ, ನಿಮ್ಗೆ ಏನ್ ಬಂದಿರುತ್ತಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ನ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನ್ ಹೆಸರು ಇರುತ್ತೆ ಅದನ್ನೇ ಹಾಕ್ಬೇಕಾ, ಅಥವಾ ನಮ್ಮ ಚಾನಲ್ ಹೆಸರು ಏನಿರುತ್ತೆ ಅದನ್ನೇ ಹಾಕ್ಬೇಕಾ ಅಂತ. ಸೊ ನೋಡಿ, ಇಲ್ಲಿ ಆ ರೀತಿಯ ಕಂಡೀಷನ್ಸ್ ಏನಿಲ್ಲ. ಸೊ ನಿಮ್ಗೆ ಸಿಲ್ವರ್ ಪ್ಲೇ ಬಟನ್ ಮೇಲೆ ಏನ್ ಹೆಸರು ಬೇಕಾ ಆ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನಿಮ್ಗೆ ಯಾವ ಹೆಸರು ಹಾಕ್ಬೇಕು ಗೊತ್ತೇ ಆಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ನೀವು ಬೇಕಾದ್ರೆ ತಂತ್ರಾಲಜಿ ಅಂತ ಹೆಸರನ್ನ ಹಾಕ್ಬಹುದು. ಅಲ್ಲ, ತಮಾಷೆಗೆ ಹೇಳಿದೆ ಅಷ್ಟೇ, ಎಕ್ಸಾಂಪಲ್ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಚಾನಲ್ ನೇಮ್ ನ ಹಾಕಿ. ಸೊ ನಾನು ಇಲ್ಲಿ ಸಾನ್ವಿ ಸುನೀಲ್ಸ್ ವರ್ಲ್ಡ್ ಅಂತ ಹಾಕ್ತೀನಿ.
ಸೊ ಅವರಿಗೆ ಇದೇ ಹೆಸರಿನ ಸಿಲ್ವರ್ ಪ್ಲೇ ಬಟನ್ ಬೇಕಾಗಿತ್ತು, ಅದಕ್ಕೆ ನಾನು ಇದನ್ನ ಇಲ್ಲಿ ಹಾಕಿದ್ದೀನಿ. ಇವನ್ ಇಲ್ಲಿ ನಿಮ್ಗೆ ಯಾವ ರೀತಿ ಹೆಸರು ಬರುತ್ತೆ ಅದು ಕೂಡ ಇಲ್ಲಿ ಕಾಣಿಸುತ್ತೆ. ಸೊ ಆ ಸಿಲ್ವರ್ ಪ್ಲೇ ಬಟನ್ ಜೊತೆಗೆ ನಿಮ್ಗೆ ಒಂದು ಲವ್ ಲೆಟರ್ ನ ಕಳಿಸ್ತಾರೆ. ಸೊ ಆ ಒಂದು ಲವ್ ಲೆಟರ್ ಅಂದ್ರೆ ಸರ್ಟಿಫಿಕೇಟ್ ಏನಿದೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾಗ್ಬೇಕು ತಾನೆ, ಅದಕ್ಕೋಸ್ಕರ ಬರೀ ಇಂಥದೆಯಾ. ನಂತರ ಇಲ್ಲಿ ಅಪ್ಲೈ ಅಂಡ್ ಚೆಕ್ಔಟ್ ಕೊಡಿ. ನಂತರ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಶಿಪ್ಪಿಂಗ್ ಅಡ್ರೆಸ್, ನಿಮ್ಮ ಇಮೇಲ್ ಐಡಿ ಎಲ್ಲ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ಐಡಿ ಹಾಕಿ ನಂತರ ಕಂಟ್ರಿ ಬಂದು ಇಂಡಿಯಾ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರು ಇರುತ್ತಲ್ಲ ಅದನ್ನ ಟೈಪ್ ಮಾಡಿ. ನಂತರ ನಿಮ್ಮ ಅಡ್ರೆಸ್ ನ ಕೊಡಿ. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಸಹ ಕೇಳುತ್ತೆ, ಅದನ್ನ ಹಾಕಿ ಎಲ್ಲಾ ಡೀಟೇಲ್ಸ್ ಫಿಲ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಿ. ಇಲ್ಲಿ ಇನ್ನೊಮ್ಮೆ ನಿಮ್ಮ ಅಡ್ರೆಸ್ ನ ಕನ್ಫರ್ಮೇಶನ್ ಗೆ ತೋರಿಸುತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಂಡ್ಮೇಲೆ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರು ಇರುತ್ತಲ್ಲ ಆ ರೀತಿ ಇನ್ನೊಮ್ಮೆ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನ ಟಿಕ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರು ಇರುತ್ತಲ್ಲ ಅದನ್ನ ಹಾಕಿ ಕನ್ಫರ್ಮ್ ಅಂಡ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಈ ರೀತಿ ಒಂದು ಪೇಜ್ ಬರುತ್ತೆ, ಥ್ಯಾಂಕ್ ಯು ಫಾರ್ ದ ಆರ್ಡರ್ ಅಂತ. ಸೊ ನೋಡಿ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇರಲಿ, ಡೆಲಿವರಿ ಚಾರ್ಜಸ್ ಇಲ್ಲಿ ತಗೊಳ್ಳಲ್ಲ. ಸೊ ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ನಿಮ್ಗೆ 10 ರಿಂದ 15 ದಿನದಲ್ಲಿ ಆ ಒಂದು ಸಿಲ್ವರ್ ಪ್ಲೇ ಬಟನ್ ಏನಿದೆ ನಿಮ್ಮ ಒಂದು ಅಡ್ರೆಸ್ ಗೆ ಡೆಲಿವರ್ ಆಗುತ್ತೆ. ಅಂಡ್ ಎಸ್, ಡೆಲಿವರ್ ಆಗೋಕಿನ್ನ ಮುಂಚೆ ಇದು ಡಿಸ್ಪ್ಯಾಚ್ ಆಗಿದೆನಾ, ನಿಮ್ಮ ಒಂದು ಆರ್ಡರ್ ಅಂದ್ರೆ ಸಿಲ್ವರ್ ಪ್ಲೇ ಬಟನ್ ಆನ್ ದ ವೇ ಇದೆನಾ, ಈ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಮೇಲ್ ಮುಖಾಂತರ ಬರ್ತಿರುತ್ತೆ. ಸೊ ನಾನು ಈ ಒಂದು ವಿಡಿಯೋ ಪೋಸ್ಟ್ ಮಾಡೋಕಿನ್ನ ಮುಂಚೆ ಅವರಿಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ರೀಚ್ ಆಗಿದ್ರೆ ಅದರ ಫೋಟೋ ಸಹ ನಾನು ಇಲ್ಲಿ ಆಡ್ ಮಾಡಿರ್ತೀನಿ. ಸೊ ನಿಮ್ಗೂ ಒಂದು ಐಡಿಯಾ ಬರುತ್ತೆ ನಾನೆಲ್ಲ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಹಾಕಿದ್ದೀನಿ, ಅದೇ ರೀತಿ ಸಿಲ್ವರ್ ಪ್ಲೇ ಬಟನ್ ಅಲ್ಲೂ ಇದೆನಾ, ಹೆಸರೆಲ್ಲ ಕರೆಕ್ಟ್ ಇದೆನಾ ಅಂತ. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇಂದ ನಾನೀಗೆಲ್ಲ ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿ ನಿಮ್ಮ ಒಂದು ಚಾನಲ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಯಾವುದೇ ರೀತಿಯ ಮಿಸ್ಟೇಕ್ಸ್ ಇಲ್ಲದೆ ಸಿಂಪಲ್ ವೇ ಅಲ್ಲಿ ನೀವು ಈ ಒಂದು ಸಿಲ್ವರ್ ಪ್ಲೇ ಬಟನ್ ಗೆ ಅಪ್ಲೈ ಮಾಡಬಹುದು. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವ್ರಿಗೂ ಸಹ ಮುಂದೆ ಅಪ್ಲೈ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದ್ರೆ ಬೇಕಾದ್ರೆ ನೀವು ನನ್ನ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ, ಅಲ್ಲಿ ನಿಮ್ಗೆ ನಾನು ಬೇಕಾದ್ರೆ ಅಪ್ಲೈ ಮಾಡಿ ಕೊಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.